1 ಗಂಟೆ ಕಾದು ಟೇಕ್ ಆಫ್ ಆಗಿದೆ. ನಂತರ ರಾಹುಲ್ ಗಾಂಧಿ ಅವರು ಸಂಚಾರ ಮಾಡಬೇಕಿದ್ದಂತ ಹೆಲಿಕಾಪ್ಟರ್ ಎಟಿಸಿ ಸಿಗ್ನಲ್ ವಿಳಂಬ ಆದ ಪರಿಣಾಮ ಟೇಕ್ ಆಫ್ ವಿಳಂಬ ಆಗಿದೆ. ಏರ್ ಟ್ರಾಫಿಕ್ ಕಂಟ್ರೋಲ್ ಅನುಮತಿ ವಿಳಂಬವಾಗಿದೆ. ಜಾರ್ಖಂಡ್ ಪ್ರಚಾರಕ್ಕಾಗಿ ರಾಹುಲ್ ಹೆಲಿಕಾಪ್ಟರ್ನ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಅವರಿಗಾಗಿ. ಸೊ ಅದು ಟೇಕ್ ಆಫ್ ಆಗೋದಕ್ಕೆ ಎಟಿಸಿ ಸಿಗ್ನಲ್ ಕೊಡಲಿಲ್ಲ. ಸುಮಾರು 1 ಗಂಟೆಗಳ ಕಾಲ ಅವರು ಕಾಯಬೇಕಾಯಿತು. ಹೆಲಿಕಾಪ್ಟರ್ನಲ್ಲೇ ಕೂತು ಒಂದಷ್ಟೊತ್ತು ಕಾದ್ರು. ಆ ನಂತರದಲ್ಲಿ ಟೇಕ್ ಆಫ್ ಆಗಿದೆ. ಜಾರ್ಖಂಡ್ ಚುನಾವಣಾ ಪ್ರಚಾರಕ್ಕೆ ಅವರು ಹೋಗಬೇಕಾಗಿತ್ತು. ನಿಗದಿತ ಸಮಯಕ್ಕೆ ಅವರು ರೀಚ್ ಆಗಲಿಕ್ಕೆ ಸಾಧ್ಯವಾಗಿರಲಿಲ್ಲ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಹೆಲಿಕಾಪ್ಟರ್ನಲ್ಲಿ ರಾಹುಲ್ ಗಾಂಧಿ ಅವರು ಕುಳಿತಿರುವಂಥದ್ದನ್ನು ಗಮನಿಸ್ತಾ ಇದ್ರಿ. ಎಟಿಸಿ ಸಿಗ್ನಲ್ ಬರ್ತಾ ಇಲ್ವಾ, ಎಷ್ಟೊತ್ತಿಗೆ ಬರುತ್ತೆ, ಆ ಒಂದು ಚಡಪಡಿಕೆ ಅವರಲ್ಲಿ ಕಾಣಿಸ್ತಾ ಇತ್ತು. ಜಾರ್ಖಂಡ್ ಪ್ರಚಾರಕ್ಕೆ ಹೋಗಬೇಕಾಗಿತ್ತು, ಹೋಗೋದು ವಿಳಂಬ ಆಗ್ತಾ ಇದೆ ಅನ್ನೋದು ಒಂದು ಕಡೆಯಲ್ಲಿ. ಸೊ ಈ ಚಿತ್ರಣ ಅಲ್ಲಿ ಗಮನ ಸೆಳೆದಿದೆ. ಸುಮಾರು 1 ಗಂಟೆಗಳ ಕಾಲ ಈ ರೀತಿಯಾಗಿ ರಾಹುಲ್ ಗಾಂಧಿ ಹೆಲಿಕಾಪ್ಟರ್ನಲ್ಲೇ ಕಾದು ಕುಳಿತಿದ್ರು. ಅದಾದ ನಂತರದಲ್ಲಿ ಎಟಿಸಿ ಸಿಗ್ನಲ್ ಬಂತು. ನಂತರ ಪ್ರಯಾಣವನ್ನು ನಡೆಸಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಶಬೀರ್, ಪ್ರಚಾರಕ್ಕೆ ಹೋಗುವ ಸಂದರ್ಭದಲ್ಲಿ ಇದು ಆಗಿರೋದಾ ಅಥವಾ ಮುಂಚೆನೇ ಆಗಿರೋದಾ? ಎಷ್ಟು ಸಮಯ ಅವ್ರು ಕಾಯ್ಬೇಕಾಯ್ತು? ಹೆಲಿಕಾಪ್ಟರ್ನಲ್ಲೇ ಕುಳಿತಿದ್ರ 1 ಅವರ್ ಕೂಡ? ದಿವ್ಯಾ, ಜಾರ್ಖಂಡ್ನ ಮಹಾಗಮ ಅನ್ನುವಂತ ಪ್ರದೇಶದಲ್ಲಿ ರಾಹುಲ್ ಗಾಂಧಿ ಅವರಿದ್ರು. ಅವ್ರು ಅಲ್ಲಿಂದ ಟೇಕ್ ಅಪ್ ಆಗಿ ಬೇರೆ ಪ್ರದೇಶಕ್ಕೆ ಪ್ರಚಾರಕ್ಕೆ ಹೋಗ್ಬೇಕಾಗಿತ್ತು. ಈ ಸಂದರ್ಭದಲ್ಲಿ ಅವರಿಗೆ ಟೇಕ್ ಅಪ್ಗೆ ಅವಕಾಶವನ್ನ ಕೊಡ್ಲಿಲ್ಲ ಅನ್ನುವಂಥದ್ದು ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹ ಆರೋಪ. ಎಟಿಸಿ ಕಡೆಯಿಂದ ಕ್ಲಿಯರೆನ್ಸ್ ಇಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ ಹೆಲಿಕಾಪ್ಟರ್ ಹಾರಾಟಕ್ಕೆ ಅಲ್ಲಿರುವಂತಹ ಭದ್ರತಾ ಸಿಬ್ಬಂದಿಗಳು ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಆದ್ರೆ ಬಿಜೆಪಿ ನಾಯಕರು ಮತ್ತೆ ಪ್ರಮುಖ ಎಲ್ಲ ನಾಯಕರು ಕೂಡ ಅಲ್ಲಿ ಆರೋಪಿಸ್ತಾ ಇರುವಂತದ್ದು, ವಿರೋಧ ಪಕ್ಷದವರು, ಬಿಜೆಪಿ ನಾಯಕರ ವಿಮಾನಗಳು ಮತ್ತೆ ಹೆಲಿಕಾಪ್ಟರ್ಗಳ ಹಾರಾಟ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ನಮ್ಮ ಹೆಲಿಕಾಪ್ಟರ್ಗಳ ಹಾರಾಟಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ, ಫಸ್ಟ್ ಪ್ರಿಫರೆನ್ಸ್ ಅನ್ನ ಅವ್ರಿಗೆ ಮಾತ್ರ ಕೊಡ್ಲಾಗ್ತಾ ಇದೆ ಅನ್ನುವಂಥದ್ದನ್ನ ಆರೋಪವನ್ನ ಮಾಡಿರುವಂತದ್ದು. ಕೊನೆಗೆ 1 ಗಂಟೆಗಳ ಕಾಲ ರಾಹುಲ್ ಗಾಂಧಿ ಅವರು ಕಾದ ಬಳಿಕ ಅವರ ಹೆಲಿಕಾಪ್ಟರ್ ಹಾರಾಟಕ್ಕೆ ಎಟಿಸಿಯಿಂದ ಪರ್ಮಿಷನ್ ಅನ್ನ ಕೊಡ್ಲಾಯ್ತು. ಈಗ ರಾಹುಲ್ ಗಾಂಧಿ ಅವರ ಹೆಲಿಕಾಪ್ಟರ್ ಹಾರಾಟವನ್ನ ನಡೆಸ್ತಾ ಇದೆ. ದಿವ್ಯಾ.